ಎಲ್ಲಿ ಆದ್ರೂ ಹೋಗಿ ಭಿಕ್ಷೆ ಬೇಡೋಣವಾ? ಮರ್ಯಾದೆ ಪ್ರಶ್ನೆ. ಬೇಡ, ಮೈ ಮುರಿದು ದುಡಿಯೋಣವಾ? ಬೆನ್ನು ಬಾಗುವುದಿಲ್ಲ. ಆದ್ರಿಂದ ಈ ಜಾತಕ ಜ್ಯೋತಿಷ್ಯ ಭವಿಷ್ಯ ಅಂತ ಹೇಳಿ ಇವ್ರು ಬೇಳೆ ಬೇಯಿಸ್ಕೊಳ್ಳೋದು ಬಿಟ್ರೆ ಬೇರೆ ಎಂತದ್ದು ಇವರ ಬದುಕಿಗಾಗಿ ಅಷ್ಟೇ ಬಿಟ್ರೆ ಬೇರೆ ಎಂತದ್ದು ಅಲ್ಲ. ಕಟು ನಿಷ್ಠೂರವಾದಂತಹ ಒಂದು ಸತ್ಯ ಹೇಳ್ತೇನೆ. ನಮ್ಮ ನಾಡಿನಲ್ಲಿ ಭಯೋತ್ಪಾದಕರು ಎಲ್ಲೆಲ್ಲೋ ಇದ್ದಾರೆ ಅಂತ ಯಾರು ಹುಡುಕುದು ಬೇಡ. ಮತ್ತೆ ನಮ್ಮವರ ಮಧ್ಯೆ ಇರುವಂತಹ ಇವರೇ ದೊಡ್ಡ ಭಯೋತ್ಪಾದಕರು. ಇವರೇ ಹೇಗೆ ಕೇಳ್ತೀಯ? ಜನರ ಮನಸ್ಸಿನಲ್ಲಿ ಮೂಢನಂಬಿಕೆ ಎನ್ನುವಂತಹ ಭಯದ ಬೀಜವನ್ನು ಬಿತ್ತುವುದರ ಮೂಲಕ ಜನರ ಮನಸ್ಸಿನಲ್ಲಿ ಭಯ ಉತ್ಪಾದನೆ ಮಾಡುವಂತಹ ದೊಡ್ಡ ಭಯೋತ್ಪಾದಕರು ಇವರು. ದೇವರಾಣೆ ಹೌದು. ನಾನು ಹೇಳುದನ್ನು ಕೇಳಿದೆ. ಅಲ್ಲೊಂದು 5-6 ಜನ ಬಂದ್ರೆ ಇಲ್ಲೊಂದು 5-6 ಜನ ಬಂದ್ರೆ ಹೇಳುದ್ ಆದ್ರೆ ಇವ್ರು ಒಬ್ರು ಇದ್ರ ಅಂತ ಹೇಳಿ ಅಲ್ಲ. ಅಲ್ಲ, ಅದು ಬೇರೆ ಇದು ಬೇರೆ. ನಾನು ಹೀಗೆ ಹೇಳಿದ್ದು ಬಿಡು ಗುರುಗಳೇ. ಹೇಳಿದ್ದೆಂತದ್ದು ನೀವು ಪೀಠ ಏರ್ಲಿಕ್ಕೆ ಆಗುದಿಲ್ಲ. ಸುಮ್ಮನಿರಿ ಸ್ವಾಮಿ. ಕಾಡಿನಲ್ಲಿ ಓಡಾಡುವಂತಹ ಸಿಂಹ ಇಡೀ ಕಾಡಿಗೆ ರಾಜ ಆಯ್ತು. ಯಾಕೆ? ಅದ್ರ ಜಾತಕ ನೀವು ನೋಡ್ಲಿಲ್ಲ, ಪೀಠ ಏರು ಅಂತ ನೀವು ಹೇಳಲಿಲ್ಲ. ಆದರೂ ಕಾಡಿಗೆ ರಾಜ ಆಯ್ತು ಯಾಕೆ ಅಂತ ಕೇಳಿದ್ರೆ ತನ್ನ ಸ್ವಸಾಮರ್ಥ್ಯದಿಂದ. ಹಾಗೆಯೇ ನಿಮ್ಮ ಜೀವಿತಾವಧಿಯಲ್ಲಿ ನಿಮ್ಮ ಕಣ್ಣೆದುರಿನಲ್ಲೇ ನಮ್ಮದ್ದಾಗಿರುವಂತಹ ಹಂಸ ಪಲ್ಲಕ್ಕಿ ಪೀಠವನ್ನು ನಾನೇ ಏರ್ತೇನೆ. ಒಂದು ವೇಳೆ ಏರ್ಲಿಕ್ಕೆ ಆಗ್ಲಿಲ್ಲ, ನೀವು ಹೇಳಿದ ಹಾಗೆ ಜಾತಕ ಸತ್ಯ ಆಯ್ತು, ಆಗ ನನ್ನ ಈ ತಲೆ ನಿಮ್ಮ ಕಾಲಿಗೆ ಬರ್ತದೆ. ಮಾತು ಅಂತಾಗುವುದಿಲ್ಲ. ಜತನ ಜಾಗ್ರತೆ ಇಲ್ಲದೆ ಹೋದ್ರೆ ನಿನ್ನ ಮಾತನ್ನ ಕೇಳಿದಾಗ ನನಗನಿಸುವುದು ಹೀಗೆ. ಈ ಬರಿದಾದ ಹಾಳೆ ಆದ್ರೆ ಬರೆಯಬಹುದು, ಬರೆದ ಹಾಳೆ ಆದ್ರೆ ಓದಬಹುದು. ಈ ಗೀಚಿದ ಹಾಳೆ ಆದ್ರೆ ಓದುವುದಕ್ಕೆ ವಿಷಯ ಇಲ್ಲ, ಬರೆಯುವುದಕ್ಕೆ ಸ್ಥಳ ಇಲ್ಲ. ಆ ಸಾಲಿ ಸರಿ ಬಿಟ್ಟಿಯಲ್ಲೇ. ಬರ್ದಾದ ಹಾಳೆ ಪ್ರಯೋಜನ ಇಲ್ಲ ಅಂತ ಯಾರು ಹೇಳುದು ಗುರುಗಳೇ? ಒಲೆಗೆ ಹಾಕಿದ್ರೆ ಬೆಂಕಿ ಹಿಡಿತದೆ, ಗೂಡಂಗಡಿ ಕೊಟ್ಟರೆ ತಿಂಡಿ ಕಟ್ಟಿ ಕೊಡ್ತಾರೆ. ಯಾರು ಹೇಳುದು ನಿಮ್ಗೆ? ಒಳ್ಳೆ ಉದಾಹರಣೆ ನಾನು ಕೊಡ್ತೇನೆ. ಕಸವೆಂದು ಎಸೆದಂತಹ ಕಾಗದದ ಚೂರು ಮುಂದೆ ಗಾಳಿಪಟವಾಗಿ ಹಾರಾಡುವಾಗ ನಾವು ತಲೆ ಎತ್ತಿ ಕಾಣಬೇಕಾಗ್ತದೆ. ಯಾರನ್ನು ಯಾವ್ದನ್ನು ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ತಾತ್ಸಾರ ಮಾಡಬಾರ್ದು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಹೋಗಬೇಕು ಅಂತಾದ್ರೆ ಒಂದು ವಾಹನವನ್ನ ಏರಿ ಕುಳಿತಿರುತ್ತೇವೆ. ಆ ವಾಹನದ ನಿರ್ವಾಹಕ ಬಂದು ನೀವೆಲ್ಲಿಗೆ ಅಂತ ಕೇಳಿದಾಗ ನಾವಿಂತಲ್ಲಿಗೆ, ಅವನಿಗೆ ಎಷ್ಟು ಕೊಡಬೇಕು ಅಷ್ಟನ್ನು ಕೊಟ್ಟು ಕುಳಿತಿರುತ್ತೇವೆ. ಸರಿ, ಹೋಗುತ್ತಾ 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 ವಾಹನ ಸೇತುವೆಯಿಂದ ಕೆಳಕ್ಕೆ ಹೊಂಡಕ್ಕೆ ಬೀಳುತ್ತದೆ. ನಾವು ಅವನಲ್ಲಿ ಸೇತುವೆಯಿಂದ ಕೆಳಕ್ಕೆ ಹೊಂಡಕ್ಕೆ ಅಂತ ಹೇಳಿದ್ದೇವೆ, ಆದ್ರೂ ಹೊಂಡಕ್ಕೆ ಬಿದ್ದೆವು. ಹೇಗೆ? ವಿಧಿ ಬರೆಹ. ನಿಮ್ಮ ವಿಧಿ ಬದಿಗಿಡಿ. ಅದು ನಿಲ್ಕಲ್ಸಿಟ್ಟು ಬದಿಗಿಡುವುದೇ, ಬೇರೆ ಎಂತದ್ದು ಅಲ್ಲ. ಈಗ ಎಲ್ಲವನ್ನು ನೇರ ವಿಧಿಯನ್ನೇ ಹೊಣೆಗಾರನಾಗಿ ಮಾಡುವುದಲ್ಲ, ಅಲ್ಲಿಯೂ ತಪ್ಪು ನಡೆದಿದೆ. ತಪ್ಪು ಯಾರದ್ದು ಎನ್ನುವ ಹಾಗೆ ವಿಮರ್ಶೆ ಮಾಡಿದ್ರೆ ಉತ್ತರ ಸಿಗ್ತದೆ ಅಲ್ವಾ? ದೇವಪ್ಪ, ನಿನ್ನಲ್ಲಿ ಕೇಳ್ತೇನೆ, ಇದು ಕುಳಿತಂತ ಪ್ರಯಾಣಿಕರದ್ದು ತಪ್ಪಿರಬಹುದೇನಾ? ಪಾಪ ಹೋಗುವ ಸ್ಥಳಕ್ಕೆ ಎಷ್ಟು ವೆಚ್ಚ ಬೀಳ್ತದೋ ಅಷ್ಟು ಕೊಟ್ಟು ಚೀಟಿ ಪಡ್ಕೊಂಡು ಕೂತ್ಕೊಂಡಿದ್ದವ. ಹೌದಾ? ಅವಳ ಹಾಕ್ತಾ ಇದ್ದ. ಹೌದಾ? ಎಷ್ಟೊತ್ತಿಗೆ ನನ್ನ ಸ್ಥಳ ಬರ್ತದೆ, ಎಷ್ಟೊತ್ತಿಗೆ ಇಳಿಬೇಕು ಅಂತ ತಲೆಬಿಸಿಲಿದ್ದ. ಹಾಗಾದ್ರೆ ಅವನು ತಪ್ಪಲ್ಲ, ನಿರ್ವಾಹಕನದ್ದು ಅವನದ್ದು ಅಲ್ಲ. ಪ್ರಾಮಾಣಿಕವಾಗಿ ಹಣವನ್ನು ಪಡ್ಕೊಂಡಿದ್ದಾನೆ. ಮತ್ತೆ ತಪ್ಪು ಯಾರದ್ದ ಮಾರಾಯ? ಚಾಲಕನದೇ ತಪ್ಪು. ಹೇಗೆ ಹೇಳ್ತಿ? ಪ್ರಯಾಣಿಸುವಂತ ಸಂದರ್ಭ ಬಂತ, ನಾಳೆಗೆ ಬೇಕು ಅಂತ ಇವತ್ತು ತಂದಿಟ್ಕೊಂಡಿದ್ನ ಎಲ್ಲ ಬಾಯಿ ಮೇಲೆ ಹಾಕೊಂಡ, ಎಲ್ಲೆಲ್ಲಿ ನಿಲ್ವಡೆ ಆಗ್ತದೋ ಅಲ್ಲೆಲ್ಲ ಚೂರ್ ಚೂರ್ ತಗೊಳ್ತಾ ಇದ್ದ. ಮೇಲೆ ಹೋಗ್ಬೇಕಾದ್ರೆ ಕೆಳಗೆ ಹೋಯ್ತು ಅಷ್ಟೇ, ಮತ್ತೆ ಅಂತದಿಲ್ಲ. ಆ ಮಟ್ಟಿ ನೀ ಜಾಗ್ರತೆ ಮಾಡಿ. ಮತ್ತೆ ಅದು ಅಲ್ವೇ ಅಲ್ಲ. ಒಂದು ರಥವನ್ನ ಓಡಿಸುವವ ಆ ರೀತಿಯಾದ ನಿರ್ಧಾರಕ್ಕೆ ಬರ್ತಾನೆ ಅಂತ ಆದ್ರೆ ಅದಕ್ಕೂ ವಿಧಿಯೇ ಕಾರಣ ಅಂತ ಹೇಳುವುದು. ಸುಮ್ಮನಿರ್ತೀರ ಗುರುಗಳೇ. ಕೆಲವೆಲ್ಲ ಕುಡ್ಕೊಂಡು ದಾರಿ ಮೇಲೆ ಬೀಳ್ತವೆ, ಕೆಲವೆಲ್ಲ ಹುಚ್ಚು ವೇಷ ಎಲ್ಲ ಇರ್ತದೆ, ನಾವು ನೋಡ್ತೇವೆ. ಹೌದಾ? ಅದನ್ನ ನೋಡ್ಕೊಂಡು ಪಾಪ ಅವನು ಒಳ್ಳೆ ಇದ್ದ, ಅವನು ಗ್ರಾಚಾರ ಸರಿ ಇಲ್ಲ, ಅದು ವಿಧಿ ಅಂತ ಹೇಳ್ತಾರೆ ಅಂತ ಆದ್ರೆ ಹೇಳ್ದವ್ರಿಗೆ ಹೊಡಿಬೇಕು. ಏನು ವಿಧಿ ಕರ್ಕೊಂಡು ಈ ಗುಡಂಗಡಿ ಸಿಗ್ತಾ ತೋರಿಸಿದ್ದ ಅಲ್ಲ? ಹಣ ಕೊಟ್ಟದ್ದು ವಿಧಿಯಾ ಅಥವಾ ಬಾಯಿಗೆ ಯಾರದ್ದು ವಿಧಿಯಾ? ಕಿಶೆಗೆ ಏನು ಇಲ್ದೇ ಇರ್ಲಿ, ವಿಧಿ ಇಲ್ಲ ಎಂತದ್ದು ಇಲ್ಲ, ಅಲ್ಲೇ ಪಾಚ್ಕಂತ ಬಿಟ್ರೆ ಬೇರೆ ಎಂತದ್ದು ಅಲ್ಲ. ಗುರುವಾದರಲ್ಲಿ ಪಂಥವನ್ನ ಮಾಡಿದವಳು ನೀನು. ಹೌದು, ಪ್ರತಿ ಪಂಥವನ್ನ ಮಾಡ್ತಾ ಇದ್ದೇನೆ ಕೇಳು. ಏನು? ನಾನು ಹೇಳಿದ ಜಾತಕ ಸುಳ್ಳೇ ಆಯ್ತು ಅಂತಾದ್ರೆ ಅಂದಿನಿಂದ ನನ್ನ ಬ್ರಾಹ್ಮಣತ್ಯವನ್ನ ಬಿಟ್ಟೆ. ನಿನ್ನ ಕುಕ್ಕುಟ ಕೂಗದಿದ್ದರೆ, ನಿನ್ನ ಕುಕ್ಕುಟ ಕೂಗದಿದ್ದರೆ ಚಿನ್ನ ಸೂರ್ಯನ ಓಡಲೋಡಲೇ ಕನ್ನ ಪದಗೆ ಇರಿದು ವಿಮುದ್ರ ನೋಕೆ. ದೇವಪ್ಪ, ಇವ್ರು ನೋಡಿದ್ರೆ ನಂಗೆ ನಗು ಬರುದು. ಯಾಕೆ? ಇಷ್ಟು
ವರ್ಷ ಆಯ್ತು ಇವರು ಹಾ. ಈ ಒಂದು ಭ್ರಮೆಯಲ್ಲೇ ಜೀವನ ಸಾಗಿಸ್ತಾ ಇದ್ದಾರಲ್ಲ ಅಂತ. ಅಂದ್ರೆ ಯಾವುದು ಹಾ. ನಾನು ಹೇಳಿದ್ದೆ ನಡೀತದೆ, ಹಾ. ನಾನು ಹೇಳಿದ್ದೆ ಆಗುತ್ತದೆ, ಹಾ. ನಾನು ಹೇಳಿದ್ದೆಲ್ಲ ನಂಬುತ್ತಾರೆ, ಹಾ. ಒಂದು ಭ್ರಮೆಯಲ್ಲೇ ಜೀವನ ಸಾಗಿಸ್ತಾ ಇದ್ದಾರೆ. ಸರಿ. ಇವರು ನೋಡಿದ್ರೆ ಹಾ. ನನಗೊಂದು ಅಜ್ಜಿ ಕತೆ ನೆನಪಾಗುವುದು. ಇಷ್ಟೊತ್ತೀಗ ಹೌದು, ಅಜ್ಜಿಗತಿ ಬೇಕು ಹಾ. ಕತೆಯೊಳಗೊಂದು ಉಪಕತೆ. ಹಾ ಇರ್ಲಿ. ಯಾಕೆ ಹಾ. ಈ ಅಜ್ಜಿ ಒಂದು ಕೋಳಿ ಸಾಕಿದ್ಲು. ಹಾ. ಅದು ಯಾವುದು ಹಾ. ಗಂಡು ಕೋಳಿ ಹುಂಜ. ಹುಂಜ. ಹೌದೌದು. ಇದು ಬಣ್ಣ ಯಾವ್ದು ಕಬ್ಬರ್ನ ಹುಂಡು ಕುಕ್ಕಿನ ಬೆಳೆದ ಎಂತ ನಿಂಗೆ ಪಡೆ ಹೋಗ್ಲಿಕ್ಕೆ ಉಂಟನಾ? ಅಲ್ಲ ಹುಂಜ ಅಂದ್ರಲ್ಲ. ಅದಲ್ವಾ, ಹಾ. ಅಜ್ಜಿ ಕಥೆಯಲ್ಲಿ ಒಂದು ಕೋಳಿ ಸಾಕಿದ್ಲು ಅಷ್ಟೇ. ಇರ್ಲಿ. ಆ ಅಜ್ಜಿಗೆ ಒಂದು ಭ್ರಮೆ ಇತ್ತು, ಏನು? ನನ್ನ ಕೋಳಿ ಕೂಗುವುದರಿಂದಲೇ ಹಾ. ಸೂರ್ಯ ಹುಟ್ಟುತ್ತಾನೆ, ಹಾ. ಲೋಕ ಬೆಳಕಾಗುತ್ತದೆ ಹಾ. ಎನ್ನುವ ಹಾಗೆ ಭ್ರಮೆಯಲ್ಲೇ ಬದುಕ್ತಾ ಇದ್ಲು. ಹಾ. ಒಂದು ದಿನ ಅವಳ ತಲೆಗೆ ಒಂದು ಯೋಚನೆ ಬಂತು, ಏನು? ನೋಡುವ ಹಾ. ನಾನಿಲ್ಲದೆ ಇರುವಂತಹ ಊರು ಹಾ. ಹೇಗೆ ಕತ್ತಲೆ ಮುಳುಗುತ್ತದೆ ಎನ್ನುವುದನ್ನ ಹಾ. ಕಾಣಬೇಕು ಅಂತ ಹೇಳಿ ಹಾ. ರಾತ್ರೋರಾತ್ರಿ ತನ್ನ ಕೋಳಿಯೊಂದಿಗೆ ಬೇರೆ ಊರಿಗೆ ಹೋದ್ಲು. ಆಮೇಲೆ ಕೆಲವು ಸಮಯ ಕಳೀತು. ಹಾ. ಹಾಗಾದ್ರೆ ನಾನಿಲ್ಲದೆ ಇರುವಂತಹ ಊರು ಕತ್ತಲೆಯಲ್ಲಿ ಮುಳುಗಿದೆ, ಹಾ. ಅದನ್ನ ನಾನು ಕಾಣಬೇಕು ಎನ್ನುವ ಹಾಗೆ ಮತ್ತದೇ ಊರಿಗೆ ಬಂದಾಗ ಬಂದು ನೋಡಿದ್ರೆ ಹಾ. ಸೂರ್ಯ ಹುಟ್ಟಿದ್ದ, ಹಾ. ಲೋಕ ಬೆಳಕಾಗಿತ್ತು, ಹಾ. ಜನರೆಲ್ಲ ತಮ್ಮ ತಮ್ಮ ಕೆಲಸ ಮಾಡ್ಕೊಂಡು ಹೋಗುತ್ತಿದ್ರು. ಆಮೇಲೆ ಆಗ ಅಜ್ಜಿ ಗೊತ್ತಾಯ್ತು, ಹಾ. ಹೇ ದೇವ್ರಿ, ಹಾ. ನನ್ನ ಕೋಳಿ ಕೂಗುವುದರಿಂದ ಲೋಕ ಬೆಳಕಾಗುವುದಲ್ಲ, ಹಾ. ಅದು ಪ್ರಕೃತಿ ನಿಯಮ ಎನ್ನುವ ಹಾಗೆ. ಸರಿ. ಅಷ್ಟೇ ಬಿಟ್ರೆ ಬೇರೆ ಅಂತದ್ದು ಇಲ್ಲ. ಹಾ. ಗುರುಗಳೇ, ಹಾ. ನಿಮ್ಮ ಕುಕ್ಕುಟ ಕೂಗದಿರ್ದೊಡೆ ಚಿನ್ನ ಸೂರ್ಯನನ್ನ ನಾವು ಕಾಣ್ಲಿಕ್ಕೆ ಆಗುದಿಲ್ಲ ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಇದೋ ನಾನು ಪಂಥ ಮಾಡಿದವಳಿದ್ದೇನೆ, ನೀವು ಪ್ರತಿಪಂಥ ಮಾಡಿದವರಿದ್ದೀರಿ, ಹಾ. ಒಳ್ಳೇದಾಯ್ತು. ಹಾಗಂತ ಮುಗಿಯುವಲ್ಲಿವರೆಗೂ ನಿಮ್ಮ ಮುಖ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ. ಒಂದು ವೇಳೆ ಪಂಥದಲ್ಲಿ ನಾನು ಎಲ್ಲಿಯಾದ್ರೂ ಸೋತೆ ಅಂತ ಆದ್ರೆ ನೀವು ಎಲ್ಲಿಯೇ ಇದ್ದರೂ ನಿಮ್ಮನ್ನು ಅರಸಿಕೊಂಡು ಬಂದು ನಾನು ಕಾಲು ಹಿಡಿತೇನೆ, ಕ್ಷಮೆ ಕೇಳ್ತೇನೆ. ಅಲ್ಲಿವರೆಗೆ ಮುಖ ತೋರಿಸ್ಬೇಡಿ, ಹೊರಟೋಗಿ. ತುಂಬಿದ ಸಭೆ ಗುರುವಾದ ನನ್ನನ್ನು ನಿಂದಿಸ್ತಾ ಇದ್ದೀಯ, ಇದರ ಪ್ರತಿಫಲ ಹೋಗಿ. ಮಗಳೇ, ಕಲ್ಯಾಣಗಿರಿಯ ಒಬ್ಬನೊಬ್ಬ ಪ್ರಜೆಯೂ ಕೂಡ ವಿಹಿತವಲ್ಲದ ವರ್ತನೆಯಿಂದ ವರ್ತಿಸಬಾರದು ಎನ್ನುವ ಮನದ ಭಾವಕ್ಕೆ ಖೇದವನ್ನ ಉಂಟು ಮಾಡ್ತಾ ಇದ್ದೀಯ ಮಗಳೇ. ವಿದ್ಯಾವಂತೆ, ವಿಚಾರವಂತೆ, ಪ್ರಬುದ್ಧ ಅಂತ ನೀನು ಸರ್ವಗ್ರಾಹ್ಯವಾಗಿರುವಂತಹ ಪ್ರಜ್ಞಾವಂತರೇ ನೆರೆದಿರುವಂತಹ ಸಂಭ್ರಮದ ಸಭೆಯಲ್ಲಿ ವಿದ್ವನ್ಮಣಿಗಳು ಎಂದೆನಿಸುವಂತಹ ಗುರುಗಳಿಗೆ ಅವಮಾನ ಆಗ್ತದಂತಾದ್ರೆ ನಮ್ಮ ನಾಡಿನ ಸಂಸ್ಕೃತಿ ಅಂತದ್ದು, ನಿನ್ನ ಸಂಸ್ಕಾರ ಎಂತದ್ದು? ಅಪ್ಪ, ಏನು? ನನಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದವರು ತಾವಿದ್ದೀರಿ. ಹಾ. ಈಗಲೂ ನನಗೆ ಆತ್ಮವಿಶ್ವಾಸ ಉಂಟು, ನಾನು ಸಂಸ್ಕಾರದಿಂದ ತಪ್ಪಲಿಲ್ಲ ಎನ್ನುವ ಹಾಗೆ. ಹೇಗೆ? ಕಾರಣ ಉಂಟು. ಏನು? ಹಿಂದೆ ಅದೆಷ್ಟೋ ಸಭೆಯನ್ನು ಕೊಟ್ಟವರು ತಾವು, ಅದೆಷ್ಟೋ ವಿಷಯದ ಕುರಿತಾಗಿ ಚರ್ಚಿಸಿ ನಿರ್ಣಯವನ್ನು ಕೈಗೊಂಡವರು ತಾವಿದ್ದೀರಿ. ಆದ್ರೆ ಒಂದು ದಿನವಾದರೂ ಬಂದು ನಾನು ಮೂಗು ತೂರಿಸಿದ್ದೇನಾ? ಇಲ್ಲವೇ? ನನ್ನದ್ದಾದಂತಹ ಹಸ್ತಕ್ಷೇಪವನ್ನು ನಾನು ಮಾಡಿದವಳಿದ್ದೇನಾ? ಆದರೂ ಇಂದು ಬಂದೆ ಯಾಕೆ? ಗುರುಗಳು ಯಾವುದೋ ವಿಷಯದ ಕುರಿತಾಗಿ, ಯಾರದ್ದೋ ವಿಷಯದ ಕುರಿತಾಗಿ ಮಾತನಾಡಿದ್ದೆ ಹೌದು ಅಂತ ಆದ್ರೆ ನಾನು ಬರುವಂತಹ ಅನಿವಾರ್ಯತೆ ಇಲ್ಲ, ಅಗತ್ಯತೆಯೂ ಇಲ್ಲ. ಆದ್ರೆ ನಾನು ಬಂದೆ ಯಾಕೆ? ನನ್ನ ಬದುಕಿನ ಕುರಿತಾಗಿ ಆಡಿದಂತಹ ಮಾತು, ಹೆಣ್ಣಾದಂತಹ ಹೇಮಳಿಗೆ ಹಂಸಪಲ್ಲಕ್ಕಿ ಪೀಠ ಏರುವುದಕ್ಕೆ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ನಾನು ಪೀಠ ಏರ್ತೇನೆ ಎನ್ನುವ ಹಾಗೆ ಅವರಲ್ಲಿ ವಾದಿಸಿದನೆ ಬಿಟ್ರೆ ಮತ್ತೆ ಅವರಿಗೆ ಅವಮಾನ ಮಾಡುವ ಉದ್ದೇಶ ನನ್ನದಲ್ವೇ ಅಲ್ಲಪ್ಪ. ಮಗಳೇ, ಬದುಕಿನ ಪಥದಲ್ಲಿ ಗುರುಗಳ ಮಾತನ್ನ ನಾವು ಸದಾ ಸ್ವೀಕರಿಸುವಂತಹ ಮನಸ್ಥಿತಿಯವರಾಗಿರ್ಬೇಕು. ಹೌದಾ? ಇಲ್ಲದೆ ಹೋದ್ರೆ ಹಿಂದೆ ಅಸುರಾದಿಗಳ ಅನೇಕರಲ್ಲಿ ಚಕ್ರವರ್ತಿ ಎಂದೆನಿಸಿಕೊಂಡವ ಬಲಿ ಇಂದ್ರಪೀಠವನ್ನ ಅಲಂಕರಿಸ್ತೇನೆ ಎನ್ನುವಂತಹ ಉತ್ಕಟ ಹಂಬಲದಲ್ಲಿರುವಾಗ ಅವನ ಹಂಬಲಕ್ಕೆ ತಕ್ಕುದಂತಹ ಬೆಂಬಲವನ್ನ ಸೂಚಿಸಿದವರು ಅಸುರ ಗುರುಗಳಾಗಿರುವಂತಹ ಆಚಾರ್ಯ ಶುಕ್ರರು. ಹೌದು. ಅನ್ಯ ಇಂದ್ರಂ ಕರಿಷ್ಯಾಮಿ ಎನ್ನುವ ಹಾಗೆ ಪ್ರತಿಸ್ವರ್ಗವನ್ನ ನಿರ್ಮಾಣ ಮಾಡ್ತೇನೆ, ಇಂದ್ರ ಪದವಿಯಲ್ಲಿ ನಿನ್ನನ್ನ ಕುಳ್ಳಿರಿಸ್ತೇನೆ ಎನ್ನುವ ಹಾಗೆ ಪಂಥಾಹ್ವಾನದ ನುಡಿಗಳನ್ನೇ ಆಡಿದವರಿದ್ದಾರೆ. ಖಂಡಿತ. ವಿಶ್ವಜಿತ್ ಯಾಗವನ್ನ ಮಾಡಿದ, ಪೂರ್ಣಾಹುತಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಮಹಾವಿಷ್ಣುವೇ ವಾಮನ ರೂಪಿಯಾಗಿ ಬಂದು 3 ಹೆಜ್ಜೆ ಪಾದವನ್ನ ಊರುವಂತಹ ಸ್ಥಳವನ್ನ ದಾನವಾಗಿ ಬೇಡಿದ. ದಾನವನ್ನ ಕೊಡ್ಲಿಕ್ಕೆ ಬಲಿ ಮುಂದಾದ ಸಂದರ್ಭದಲ್ಲಿ ಗುರುಗಳೇ ಬಂದು ತಡೆದದ್ದು. ದಾನವನ್ನ ಕೊಡಬೇಡ ಬಲಿ ಎನ್ನುವ ಹಾಗೆ ಬಂದದ್ದು ವಾಮನ ರೂಪಿ ಅಲ್ಲ. ಬಂದದ್ದು ವಾಮನ ರೂಪಿ. ತಡೆದ್ರ ಗುರುಗಳ ತಡೆದ ಬಳಿಕ ದಾನವನ್ನ ಕೊಡ್ಲಿಕ್ಕೆ ಮುಂದೊತ್ತಿ ಹೋದ. ಕೊನೆ ಗಳಿಗೆಯಲ್ಲಿ ದಾನವನ್ನ ದಾರೆ ಎರಿಯುವಂತಹ ಶುದ್ಧೋದಕವಿದ್ದಂತಹ ಕಮಂಡಲದಲ್ಲಿ ಗುರುಗಳು ಮಂಡೂಕವಾಗಿ ಕುಳಿತರು. ಗುರುಗಳ ಒಂದು ಕಣ್ಣೆನ್ನುವುದು ಹೋಯ್ತು. ಗುರುಗಳು ತನ್ನ ಕಣ್ಣು ಹೋದ್ರೂ ಕೂಡ ಶಿಷ್ಯನ ಕಣ್ಣನ್ನ ತೆರೆಸುವಲ್ಲಿ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಗುರುವಿನ ಮಾತನ್ನ ಧಿಕ್ಕರಿಸಿದ, ಪಾತಾಳಕ್ಕೆ ಸೇರಿದ ಬಲಿ ಅಧಪತನವನ್ನ ಹೊಂದಿದ. ಹಾಗಾಗಬೇಕ ನಿನ್ನ ಬದುಕು. ಅಪ್ಪ, ಏನು? ಪುರಾಣ ಮತ್ತು ಇತಿಹಾಸ ನಮ್ಮ ಬದುಕಿಗೆ ಆದರ್ಶ, ಪೂರಕವೂ ಹೌದು, ಪ್ರೇರಕವೂ ಹೌದು. ಹಾಗಂತ ಒಳ್ಳೆ ಉದಾಹರಣೆ ಕೊಟ್ಟಿದ್ದೀರಿ, ಬಲಿಚಕ್ರವರ್ತಿಯ ಉದಾಹರಣೆ. ಆದ್ರೆ ಸ್ವಲ್ಪ ಸಾಮ್ಯತೆ ಕಡಿಮೆ ಆಯ್ತಾ ಅಂತ ಅನಿಸುವುದು ನನಗೆ. ಯಾಕೆ?
ನನ್ನ ಸ್ವಭಾವ ಏನು ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡವರು ತಾವಿದ್ದೀರಿ. ನನ್ನದ್ದಲ್ಲದೆ ಇರುವಂತಹ ವಸ್ತುವನ್ನ ನಾನು ಯಾವ ಕಾರಣಕ್ಕೂ ಬಯಸುವಳಲ್ಲ. ನನ್ನದ್ದೇ ಹೌದು ಅಂತಾದ್ರೆ ಇನ್ನೊಬ್ಬರಿಗೆ ಬಿಟ್ಟು ಕೊಡುವ ಪ್ರಶ್ನೆಯೂ ಇಲ್ಲ. ಬಲಿ ಮಾಡಿದ್ದಾದ್ರೂ ಏನು, ತನ್ನದ್ದಲ್ಲದೆ ಇರುವಂತಹ ಇಂದ್ರ ಪದವಿಯನ್ನು ಬಯಸಿದ ಪಾತಾಳವನ್ನು ಸೇರ್ದ. ನಾನು ಹಾಗಲ್ವಲ್ಲಪ್ಪ. ನಿಮ್ಮ ಕಾಲಾನಂತರ ಅಧಿಕಾರವನ್ನ ಪೀಠವನ್ನ ಏರಬೇಕಾದವಳು ನಾನೇ ಇದ್ದೇನೆ. ಹಾಗಾಗಿ ಆ ಸಾಮ್ಯತೆ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನಿಸುವುದು. ಮತ್ತೆ ಇನ್ನು ವಿಧಿ ಅಂತ ಹೇಳಿದ್ರು, ಎಲ್ಲವನ್ನೂ ವಿಧಿ 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 ಎನ್ನುವ ಹಾಗೆ ನಾವು ಹೇಳ್ತೇವೆ ಅಂತಾದ್ರೆ ಮನುಷ್ಯ ಪ್ರಯತ್ನ ಎನ್ನುವ ಶಬ್ದಕ್ಕೆ ಅರ್ಥವೇ ಇಲ್ಲದ ಹಾಗಾಗುತ್ತದೆ. ನೀವು ಯಾವಾಗ್ಲೂ ಹೇಳುವುದನ್ನ ನಾನು ಕೇಳಿದವಳಿದ್ದೇನೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ನಾವು ಏನೇ ಮಾಡುದಿದ್ರು ಅಯ್ಯೋ ನನ್ನಲ್ಲಿ ಆಗುವುದಿಲ್ಲ ಅವರು ಹೇಳಿದ್ದಾರೆ ಹಾಗಾಗಿ ನಾನು ಸುಮ್ಮನಿರುವುದು ಒಳ್ಳೇದು ಅಂತ ನಾವು ಹೇಳ್ತೇವೆ ಅಂತ ಆದ್ರೆ ಅದು ನಮ್ಮ ಬದುಕಿಗೆ ಮಾರಕ. ಯಾಕೆ ಆಗುವುದಿಲ್ಲ? ಒಮ್ಮೆ ಪ್ರಯತ್ನ ಪಟ್ಟರೆ ತಪ್ಪೇನು? ಪ್ರಯತ್ನೋ ಫಲದಾಯಕ. ಖಂಡಿತವಾಗಿ ಪೀಠ ನಮ್ಮದ್ದೇ ಮುಂದೆ ಅಂತ ಆದ್ರೂ ಕೂಡ ಅದಕ್ಕೆ ಪಡೆಯಬೇಕಾದಂತ ವಿಧೇಯಕವಾಗಿರುವಂತಹ ನೀತಿ ನಿಯಮಗಳುಂಟು. ಯಾಕೆ ಕೇಳಿದ್ರೆ ಹಿಂದೆ ಹಸ್ತಿನೆಯ ಮೇದಿನಿಯನ್ನ ಸುಯೋಧನನೇ ಆಳ್ಬೇಕು ಎನ್ನುವ ಹಾಗೆ ಗರ್ಭಸ್ಥ ಶಿಶುವಾಗಿರುವಾಗಲೇ ಜನಜನಿತವಾಗಿರುವಂತಹ ಮಾತು. ಖಂಡಿತ. ಪದವಿಯನ್ನ ಏರಿದ್ನಾವ ಆಗ್ಲಿಲ್ಲ. ಹಸ್ತಿನೆಯ ಮೇದಿನಿಯನ್ನ ಆಳಿದ್ನ ಆಗ್ಲಿಲ್ಲ. ಇಲ್ಲವೇ ಇಲ್ಲ. ಜಗದೊಳು ಯಾವ ಬಲ ತಾನಿರೆ ದೈವ ಬಲ ಹೊಂದಿರದಿರೆ ಯಾವುದೂ ಮಾಡ್ಲಿಕ್ಕಾಗುವುದಿಲ್ಲ. ಪ್ರಜಾ ಪರಿವಾರದವರನ್ನೆಲ್ಲ ಕಳೆದುಕೊಂಡ ಅಂತಿಮವಾಗಿ ಅವನು ಕೂಡ ಹಸುನೀಗಿದ ಅಂತ ಹೇಳಿದ್ರೆ ಅವನಿಗೆ ದೈವ ಬಲ ಇರ್ಲಿಲ್ಲಲ್ಲ ಮಗಳೇ. ಅಪ್ಪ ಆಗ್ಲೇ ಇಲ್ಲಲ್ಲ. ಹೌದು. ಏನು ಮಹಾಭಾರತದಲ್ಲಿ ಪಾಂಡವರಿಗಿಂತಲೂ ಹೆಚ್ಚಾಗಿ ಕಾಣಿಸಿಕೊಂಡದ್ದು ಯಾರು ಎನ್ನುವ ಹಾಗೆ ಕೇಳಿದ್ರೆ ಕೌರವನೇ. ಕಾರಣ ಸುಯೋಧನ ಎನ್ನುವ ಹಾಗೆ ನಾಮಾಂಕಿತವಾದ್ರೂ ಸಹ ಅವನನ್ನು ಲೋಕ ಕೊಂಡಾಡಿದ್ದು ಹೇಗೆ ಅಂತ ಕೇಳಿದ್ರೆ ಚಲದಂಕ ಚಕ್ರೇಶ್ವರ. ಯಾಕೆ? ತನ್ನ ಪ್ರಯತ್ನದ ಮೂಲಕವೇ ಚಲದಂಕ ಚಕ್ರೇಶ್ವರ ಎನ್ನುವ ಹಾಗೆ ಕರೆಸಿಕೊಂಡವನಿದ್ದಾನೆ. ಈ ಹೊತ್ತಿಗೆ ನೀವು ನನ್ನನ್ನು ಎಚ್ಚರಿಸ್ತಾ ಇದ್ದೀರಿ ಎನ್ನುವ ಹಾಗೆ ಭಾವಿಸಿಕೊಳ್ತೇನೆ. ಹೇಗೆ? ಪ್ರಯತ್ನ ನನ್ನದ್ದು ಕೌರವನ ಹಾಗೆ, ಫಲಿತಾಂಶ ತರುವಲ್ಲಿ ದೈವ ಬಲ ಉಳ್ಳಂತಹ ಧರ್ಮರಾಯನ ಫಲಿತಾಂಶವನ್ನು ತರ್ತೇನೆ. ಆದ್ರೊಂದು ಹೀಗೆಲ್ಲ ನಾನು ಹೇಳ್ತೇನೆ ನಾನು ನಾನು ಎನ್ನುವ ಹಾಗೆ ಅಹಂಕಾರ ಆಗ್ತದೋ ಏನೋ. ನಾನು ಇದನ್ನೆಲ್ಲ ಮಾಡಬೇಕು ಅಂತ ಆದ್ರೆ ದೈವ ರೂಪಿಯಾದಂತಹ ತಮ್ಮ ಆಶೀರ್ವಾದ ನನಗೆ ಬೇಕು. ನನ್ನ ಆಶೀರ್ವಾದ ಸದಾ ಉಂಟು, ಜೊತೆಗೆ ದೇವರದ್ದು ಇರಲಿ. ಇಲ್ಲಪ್ಪ ಎಂತಾಯ್ತಾ? ಆ ಗುರುಗಳು ಸಂಪೂರ್ಣ ಮಂಡ್ಯ ಹಾಳು ಮಾಡಿದ್ದಾರೆ ಇವರು. ಅದು ಹಾಗೆ, ಅದು ಹೆಚ್ಚಿನ ಒಡನಾಟ ಅವ್ರದಲ್ವೇ. ಹೌದು. ಅವ್ರು ಹೇಳಿದ್ದನ್ನು ಕೇಳ್ತಾರೆ ಅಲ್ವಾ? ಮತ್ತೆ ಇವ್ರು ತಪ್ಪಲ್ಲ. ಅವರೆಲ್ಲ ಆ ಕಾಲದವರು. ಖಂಡಿತ. ಹೌದಾ? ಈ ಕಾಲಕ್ಕೆ ಬರುವುದಿಲ್ಲ ಅವರು. ಅಲ್ವಾ? ಮಾತೇ ಇಲ್ವೇನು? ಆ ಕಾಲಕ್ಕುಂಟಾದ್ರೆ ಈ ಕಾಲಕ್ಕುಂಟೆ, ಎರಡು ಕಾಲ್ ಕುಂಟಾದ್ರೆ ನಡಿಲಿಕ್ಕುಂಟೆ. ಯಾವ ಕಾರಣಕ್ಕೂ ನಡೀತಿದ್ರೆ ಅಲ್ಲಿ ಅದ್ಯಾರದು? ಯಾರು? ಅದೇ ಬಂದ ಬಂದನ ಕಸ್ತೂರಿ ನೋಡಲು ಚಂದ ಚಂದದ ಕಸ್ತೂರಿ, ನೋಡಲು ಚಂದ ಚಂದದ ಕಸ್ತೂರಿ, ಒತ್ತದ ಮೇಲೊಂದು ಸುಳ್ಳು ಹೇಳುತ್ತ ನಿಂದಲ್ಲಿ ಕುಂದಲ್ಲಿ ಮೋಸ ಮಾಡುತ್ತ ಬಂದ ಬಂದನ ಕಸ್ತೂರಿ, ನೋಡಲು ಚಂದ ಚಂದದ ಕಸ್ತೂರಿ. ಅಲ್ಲಿ ಮುಂದೋಯ್ತು. ಜೈ ಶ್ರೀರಾಮ್. ಏನೆಂದು ಭಾವಿಸಿದೆ? ಇದು ರಾಮ ಭಕ್ತನ ಹನುಮನಲ್ವೇ? ಅದಲ್ಲ. ಆ ಕಾಲದ ಹನುಮ ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಉಂಟಾ? ಅದರೊಂದು ಹನುಮನ ಛಾಯೆ. ಅರ್ಥ ಆಗ್ಲಿಲ್ವಾ? ಅಂದ್ರೆ ಈ ವಿದ್ಯುತ್ ಸ್ಪರ್ಶದಿಂದ ಆಘಾತಗೊಂಡಂತ ಬಿಳಿ ಮಂಗ. ಏನು ಕಲ್ಪನೆ. ಹೇಗಿರ್ಬೋದು ಸನ್ನಿವೇಶ? ಯಾರ್ದೋ ತೋಟಕ್ಕೆ ಹೋಯ್ತು, ಬ್ಯಾಡ್ದೆಲ್ಲ ತಿನ್ಲಿಕ್ಕೆ ಶುರು ಮಾಡಿತ್ತು. ಆ ಸಂದರ್ಭದಲ್ಲಿ ಸಿಡಿಮದ್ದನ್ನು ಸಿಡಿಸಿದ್ರು. ಗಡಿ ಬಿಡಿಲಿ ಹಾರುವಾಗ ತಂತಿ ಮೇಲೆ ಹಾರಿತು, ಬಾಲ ಅಲ್ಲೇ ಸಿಕ್ಕೊಂಡು ಬಿತ್ತು, ಮಂಗ ಈ ಕಡೆ ಬಂತು. ಎಂಥ ಕಲ್ಪನೆ. ಎಂತ ಗಾಯ ನೋಡ್ತಿದ್ದೆ? ಏನಾಯ್ತಾ? ಅಲ್ಲ ಬಾಲ್ ಹಿಂದ್ಗಡೆ ನೋಡ್ತೆ. ಬಾಲ್ ಬಾಲಲ್ಲಿ ಹೋಗ ಬಾಲ್ವ ಮಂಗನಿಂದ ಮಾನವನಲ್ಲಿ. ಅದು ಸರಿಯೇ, ಆದ್ರೆ ಮಾನವನೇ ಮಂಗನಾದ್ರಲ್ಲ. ಮಾನವನೇ ಮಂಗ ಆಗಿದ್ದ, ಎಲ್ಲರೂ ಒಂದಿನ ಮಂಗನಾಗುವುದೇ. ಅಲ್ಲ, ಎಲ್ಲರೂ ಒಂದೇ ಸಾಧ್ಯ. ನೀವು ಅದೆಲ್ಲ ನೋಡಿದೀವಿ. ಅಂದ್ರೆ ಕೆಲವರೆಲ್ಲ ಒಂದೊಂದು ದಿನ ಹತ್ರ. ಹೌದು, ಇದು ಕಾಯಂ ಮಾತ್ರ ಇವರು. ಅದು ಸಂತೋಷವೇ. ಅಂದ್ರೆ ಅದ್ರ ಯಾರು ಮಾಡದೆ ನಾ ಮಾಡ್ದನಲ್ಲ ಅಂತೇಳಿ. ಆಗ್ಲಿ ಆಗ್ಲಿ. ಇದು ನಿಮ್ಮನ್ನ ನೋಡಿದ್ರೆ ಗೊತ್ತಾಯ್ತು, ನಮ್ಮ ನಾಡಿನವ್ರು ನೀವಲ್ಲ. ಅಲ್ವೇ ಅಲ್ಲ, ನೀನೊಬ್ಬ ಪರದೇಶಿ ಅನ್ನೋದ್ರ ಬಗ್ಗೆ ಅನುಮಾನವೇ ಇಲ್ಲ. ಪರದೇಶ. ಹೌದು, ನಮ್ಮ ಪರದೇಶಿ ಅಲ್ಲ, ಈ ನಾಡಿನವನಲ್ಲ. ನಾವ್ ಹೇಳೋದು ಅದನ್ನೇ. ಹೊರನಾಡಿನವ. ಪರದೇಶದವ. ಅದೇ ಪರದೇಶ ಪರದೇಶ ಎರಡು ಒಂದೇ. ಆಗ್ಲಿ. ತಾವ್ಯಾರು? ಎಲ್ಲಿಂದ ಬಂದ್ರಿ? ಯಾಕಾಗಿ ಬಂದ್ರಿ? ಇಲ್ಲಿಯವರೆಗಾಗಿ ವಿಜಯಂಗ ಇವರೇ ಕಾರಣವೇನು? ಇಲ್ಲ, ವಿಜಯವೇಣಿಯವರು ಬರ್ಲಿಲ್ಲ, ನಾವು ಒಬ್ಬನೇ ಬಂದಿದ್ದು. ವಿಜಯವೇಣಿ ಅಂತಿದ್ರಲ್ಲ. ಇದಕ್ಕೆ ದೊಡ್ಡ ಶಬ್ದ ಅರ್ಥವೇ ಆಗುದಿಲ್ಲ ಮಾರಾಯ. ಅಲ್ಲ, ನೀನೇ ಸರಿ. ಒಳ್ಳೆ ಮಾತಾಡ್ತೀನಿ. ಅಯ್ಯ ನೋಡ
ಹೆಕ್ಕತ್ತೆ ಮನೆ ಹಾ. ಇಲ್ಲಿಗೆ ಬಂದದ ಯಾಕೆ ಹೇಳ ಅಣ್ಣ ನಿನ್ನ ಬಾಯಿ ಬಜಿ ಹಾಕಿದ್ಯಾರ ಹೇಳ ನಾನು ಇಲ್ಲಿಲ್ಲವರಲ್ಲೂ ಹಗುರು ಹೇಳ ಕೇಂತ ಎಲ್ಲರಿಗೆ ಅದೇ ಮರೆ ಹೇಳುವ ಪರಿಯಾಗೆ ಹೇಳುವ ಪರಿ ಪೊರಿ ಹಾ ಪೊರಿ ನಾನು ಇಲ್ಲಿಲ್ಲವರಲ್ಲ ನಾವು ಹೇಳೈತಲ್ಲ ಅದನ್ನ ಮಹೇಶ್ಮತಿ ಅಧಿಕಾರಿ ಅವ ಸಾಲಿ ನೀವ್ ಯಾರಂತ ಹೇಳಿ ಮೈ ಅದ್ ನಮ್ಗೆ ಯಾಕಪ್ಪ ಅವ್ರು ಸುದ್ದಿ ಬೇಡ ನೀವ್ ಯಾರಂತ ಹೇಳಿ ಮಹೇಶ್ಮತಿ ಅಧಿಕಾರಿ ಅದು ಸುಡಿ ಮರ ನೀವ್ ಅವ್ನು ಯಾರಂತ ಹೇಳಿ ಸುಡುಕ್ ಬರ ನಾನೇ ಬರ ಅವನು ಸುಡುಕ್ ಅಂತ ನಾನೇ ಮಹೇಶ್ಮತಿ ಅಧಿಕಾರಿ ಹೆಸರು ಬಾಹುಬಲಿ ಯಾ ಬಾಹುಬಲಿ ರಾಮ ಆಮೇಲೆ ಅದ ಕಟ್ಟಪ್ಪ ಯಾರ ಕಟ್ಟಪ್ಪ ಕಟ್ಟಪ್ಪನ ಹಾ. ಕಟ್ಟಪ್ಪನ ಇಲ್ಲ ಕುಷ್ಟಪ್ಪನ ಇಲ್ಲ ಎಲ್ಲ ಓಡಾಡ್ತಿದ್ನಪ್ಪ ಅವಾಗಿದ್ದ ಹೌದಾ ಸರಿ ಹಾಗಾದ್ರೆ ತಮ್ಮ ಜನನಿ ಜನಕ ತಂದೆ ತಾಯಿ ಅಪ್ಪ ಅಮ್ಮ ಹಾ ಮಾತ್ರ ಬಿತ್ರೆ ತಾಯಿ ತಂದೆ ಇಲ್ಲ ಹಾ ತಾಯಿ ತಂದೆ ಇಲ್ಲ ಅಂತ ಅಪ್ಪ ಅಮ್ಮ ಇದ್ರ ಅದೇ ಮರ ತಂದೆ ತಾಯಿ ಇಲ್ಲ ಹಾ ಮಾತ್ರ ಬಿತ್ರೆ ನಾನು ಒಂದು ಹೇಳಿ ಜನನಿ ಜನಕ್ಕೆ ಇರ್ಬೋದು ಮಾತು ಪಿತ್ರ ತಂದೆ ತಾಯಿ ತಂದೆ ಇಲ್ಲ ಇಲ್ಲ ಅಪ್ಪ ಇಲ್ಲ ಅಷ್ಟೇ ಅಪ್ಪ ಇಲ್ಲ ಇದು ಮುಗಿದೋಯ್ತು ತಾಯಿ ನನ್ನ ಜನನಾದಾಗ ಅವಳ ಮರಣವಾಯ್ತು ಛೆ, ಎಂತ ಅನ್ಯಾಯ ಆಗಿ ಹೋಯ್ತು ಯಾರ ಬದುಕಿನಲ್ಲೂ ಹೀಗಾಗಬಾರದು ಅಲ್ವಾ ತಾಯಿಯ ಮರಣ ಆದ ಕೂಡಲೇ ಇವರು ಜನನ ಆಯ್ತಲ್ಲ ಆಗ್ಬಾರ್ದಿತ್ತು ತಾಯಿ ಮರಣ ನಾನು ಹೇಗೆ ಹುಟ್ಟುದೆ ಅಲ್ಲ ನಾನು ನಿಮ್ಮ ಮರಣ ಆದ ಕೂಡಲೇ ತಾಯಿ ಜನನ ಆಯ್ತು ಅಯ್ಯೋ ಆಕ್ರ ಅದೆಲ್ಲ ಆಕ್ರ ಮತ್ತೆ ಹೇಗೆ ಹೇಳಿ ಸಿಕ್ಕ ವಿದ್ಯಾರ್ಥಿ ಅವ್ರು ಇಲ್ಲಿ ನಾನು ಹುಟ್ಟಿದ ಮೇಲೆ ನನ್ನ ತಾಯಿ ತೀರಿಕೊಂಡಿದ್ದು ಎಂತಕ್ಕೆ ಎಂತ ಕೆಡವಳ್ಕ ಕೇಳ್ಕೊಬಾರ ಅಪ್ಪಯ್ಯ ಅಪ್ಪಯ್ಯ ಹಾ. ಈ ವಿಷಯ ತಿಳಿದ ನನ್ನ ತಂದೆ ಹಾ. ಹೃದಯ ಗಾತದಿಂದ ನೆಗೆದು ಬಿದ್ದವರು ಅಯ್ಯೋ ದೇವ್ರೇ. ಸತ್ಯವ ಹೇಗಿರ್ಬೋದು ಸರ್ ನೀವು ಹೇಗಿರ್ಬಹುದಲ್ಲ ಹೆಂಡತಿಯನ್ನು ಕಳೆದುಕೊಂಡೆ ಇಂಥದೊಂದು ಓಡು ಹುಡ್ತಲ್ಲ ಇದು ಸೊಡ್ಡು ನೋಡ್ಬಾರ್ದು ಎನ್ನುವ ಕಾರಣಕ್ಕಾಗಿ ನೆಗದ ಹರ್ಬಾ ಅಡ್ಡ ಹೊಡಿತು ಊಟ ಕೆಳಗೆ ಬಿದ್ದು ಎಂತ ಮಾತಾಡ್ತಾವರೆ ನನಗೆ ತಂದೆ ಹೋದ ಸಂಕಟ ನೀನು ನಗೆಡ್ತಾವರೆ ತಂದೆ ಹೋದ್ರ ಸಂಕಟ ಬೆಕ್ಕಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಅಲ್ಲ ಇಲ್ಲಿಗೆ ಪ್ರಾಣ ಸಂಕಟ ಆದ್ರೆ ಬೆಕ್ಕಿ ಚೆಲ್ಲಾಟ ಅಂತೆ ಹಾಗಾಯ್ತು ನಿನ್ ಕತೆ ಹಾಗಲಿ ಹೋದವ್ರ ಬಗ್ಗೆ ಚಿಂತೆ ಅಲ್ಲ ಇದ್ದವ್ರು ಯಾವಾಗ ಹೋಗ್ತಾರೆ ಅಂತ ನೋಡುದು ಅಷ್ಟೇ ಎಂತ ಮಾತಾಡ್ತಾರೆ ಮತ್ತೆ ಹೇಗೆ ಇದ್ದವ್ರ ಬಗ್ಗೆ ತಲೆ ಬಿಸ್ಕೊಂಡು ಹೋದವ್ರ ಬಗ್ಗೆ ಚಿಂತೆ ಮಾಡಿ ಪ್ರಯೋಜನ ಇಲ್ಲ ಹಾ ಹೋದ್ರು ಅಂತ ಹೋದ್ರು ಹೋದ್ರು ನಿಮ್ಮನ್ನ ಯಾವಾಗ ತಗೊಂಡು ಅದನ್ನ ಕಾಯಿ ನೀ ಸ್ವಲ್ಪ ಸುಮ್ಮನೆ ಕೇಳ್ತೀವಿ ಯಾರ ಬರ್ಲಿಕ್ಕೂ ಕಾರಣ ಉಂಟು ಅದೊಂದು ಹೇಳ್ಬಿಡಿ ಅದಕ್ಕೆ ನೆಗಡೋಕೆ ಬಂದ ಅಲ್ಲ ಬರುವ ಬಾಹುಬಲಿ ಹಾಗೆ ಕಲ್ಯಾಣಗಿರಿ ಅಧಿಕಾರಿ ಕಲ್ಯಾಣಗಿರಿ ಸರಿ ಇರ್ಲಿ ನೀವು ಯಾರಂತ ಹೇಳಿ ಮಾರ ಕಲ್ಯಾಣಗಿರಿ ಅದಿ ರತ್ನನಿಧಿ ಇದೆಯಲ್ಲ ಹಾ ಅವಳಿಗೊಬ್ಬ ಮಗಳಿದ್ದಾಳಂತೆ ಇರಬಾರ್ದ ನೀನು ಸುಮ್ಮನೆ ಇಲ್ಲ ಮರ ನಾನು ಅಷ್ಟೆಲ್ಲ ಅಷ್ಟು ಕಷ್ಟದ ಬಂದು ಮಾತ್ರ ಪಾಪ ಅಷ್ಟೆಲ್ಲ ನೆನ್ಪು ಮಾಡ್ಕೊಂಡು ಹೇಳ್ತಾ ಇದ್ರು ಅವ್ರು ಹೌದೇ ಕಲ್ಯಾಣಗಿರಿ ಅಧಿಕಾರಿ ಅದನ್ನ ಹೇಳಿದ್ರಲ್ಲ ರಕ್ತನಿಧಿಗೊಬ್ಬಳು ಮಗಳಿದ್ದಾಳಂತೆ ಅದನ್ನೂ ಹೇಳಿದ್ರಿ ನೀ ಸುಮ್ಮನೆ ರಕ್ತನಿಧಿಗೊಬ್ಬಳು ಮಗಳಿದ್ದಾಳಂತೆ ಅವಳ ಹೆಸರು ಹೇಮಮಾಲಿನಿಯನ್ನು ಅದಕ್ಕೆ ನಿಮ್ಗೆ ಹೊಟ್ಟೆಗೆ ಅವಳಿಗಿತ್ತಲ್ಲ ಅವಳಿಗೆ ಗುಟ್ಟಿನಲ್ಲಿ ಪಣ ಹಾ. ಅಂದರೆ ಯಾರಿಗೆ ತಿಳಿಯದೆ ಗುಟ್ಟು ಅಂದ್ರೆ ಅದೇ. ಅದೇ ಯಾರಿಗೆ ತಿಳಿಯದೆ ಮಾಡುವ ಕಾರ್ಯವೇ ಗುಟ್ಟಿನಲ್ಲಿ ಮಾಡುವಂಥದ್ದು ಅದು ಏನೆಂಬುದನ್ನು ಭೇದಿಸಕ್ಕಾಗಿ ಬಂದವ ಹಾ ಅದು ಏನೆಂಬುದನ್ನು ನೋಡ್ಲಿಕ್ಕೆ ಬಂದವ ನೋಡ್ಕೊಂಡು ಹೋಗು ಅಂತ ಬಂದ್ರೆ ಅಷ್ಟೇ ಅಲ್ಲ ಹೇಮಮಾಲಿನಿಯನ್ನು ಮದುವೆಯಾಗ್ಲಿಕ್ಕೂ ಬಂದವ ಯಾರ ನಾನೇ ಭೂತು ಮತ್ತೆ ಹೇಮಮಾಲಿನಿಯನ್ನ ಮದುವೆಯಾಗ್ಲಿಕ್ಕೆ ಬಂದವ ಸರಿ ಆಗ್ಲಿ ಬಹಳ ದೂರದಿಂದ ಬಂದಿದ್ದೀರಿ ಹೌದು. ವಿಶ್ರಾಂತಿಗಾಗಿ ಸ್ವಲ್ಪ ಹೊತ್ತು ಪವಡಿಸಿ ಇಲ್ಲ ನಾವು ಪಾವಡಿ ಎಲ್ಲ ತಿನ್ನುವುದಿಲ್ಲ ಹೋದಲ್ಲಿ ಪಾವಡಿ ಅದೆಲ್ಲ ತಿಂದು ನಂಗೆ ಆಗುದಿಲ್ಲ ಹಾ ನಾನು ವ್ಯವಸ್ಥೆ ಮಾಡ್ಕೊಳ್ಳೋದೇ ಬೇರೆ ದೇವಪ್ಪ ನಾ ಹೇಳದ್ ಅರ್ಥ ಆಗ್ಲಿಲ್ಲ ಏ ಹೇಕತೆ ಮನೆ ತೆವಡ್ಸಲ್ಲ ಹೇ ನೀನು ಸೋಡತಲ್ಲ ಹೇಗೆ ಇಲ್ಲಿ ಬಾ. ಆಶೀರ್ವಾದ ಏನು ಇದು ಮಾಹಿಷ್ಪತಿ ಅಂತೆ ಬಾಹುಬಲಿ ಅಂತೆ ರಾಜಕುಮಾರ್ ಇವ್ನು ನೋಡಿದ್ರೆ ರಾಜ್ಕುಮಾರ್ ನೋಡ್ದಾಗ ಆಗ್ತದೇನಾ ಅದು ವಾಯ್ದ್ಯ ಹೊತ್ತು ಮರ ಸಸೂತ್ರ ಇಲ್ಲ ಅದು ಹಾಗಾದ್ರೆ ಸುಳ್ಳು ಹೇಳ್ಬೇಕು ಅಂತ ಆದ್ರೆ ಒಂದು ಕಾರಣ ಬೇಕಾ ಬೇಡವಾ ಖಂಡಿತ ಖಂಡಿತ ನೋಡುವ ಹಾ. ಬಿಸಿ ಮುಡ್ಸಿದ್ರೆ ಬೆಣ್ಣೆ ಕರಗ್ತದೆ ಮುಡ್ಸುವ ಬಿಸಿ ಬೇಡ ಇಷ್ಟೊಂದು ಬಿಸಿ ಬೇಡ ಬಿಸಿ ಬೇಡ ಸಣ್ಣಗಿದ್ದ ಕೊಡು ಇವನೇ. ಚಳಿ ಇತ್ತಲ್ಲ ಮಾತಾಡ್ಲಿಕ್ಕಿಲ್ಲ ಅದ ಚಳಿ ಉಂಟು ಮಾತಾಡ್ಬೇಡ ಅಯ್ಯೋ ಅಣ್ಣ, ಹೊಡಿಬೇಡಿ. ಅಮ್ಮಮ್ಮ ಕೈ ಮುಗಿವೆನೋ ಹೊಡೆಯದಿರುವುದಮ್ಮಯ್ಯ ಕಾಲ್ ಬಿಡುವೆನೋ ಹಮ್ಮಿನಲ್ಲಿ ಹರಭೂಚಣ ಕಳುಹಿರ್ಪ ನಿಮ್ಮೆಡೆಗೆ ನಿಜ ಕಾರಣ ಅಮ್ಮಮ್ಮ ಕೈ ಮುಗಿವೆನೋ ಸಾಕ ಸಾಕ ಮೂರ್ಖಾಸನ ನಿಲ್ಸ ಮರ್ಯಾದಿಲ್ಲ ನಿನಗೆ ಮುಗಿದ ಮೇಲೆ ಹೇಳ ಅಮ್ಮ ಹೋದ್ಮೇಲೆ ಹಾರ್ತಾನೆ ಅಗ್ನಾಗಿದೆ ನನ್ನ ಹೆಸರು ರುದ್ರಮೂರು ನನ್ನ ಹೆಸರು ಯಾರ ಸಮ ನೆನ್ಪು ಮಾಡಿ ಹೇಳ್ಕ ಸಾಯ ಏನು ಸಾಯ್ತೆ ಜೀವಂತ ಮಾಡಿದ್ದಿ ನನ್ನ ತಲೆ ತಕೊಂಡಿದ್ದೆ ಅಮ್ಮ
ನನ್ನ ಹೆಸರು ಬಾಹುಬಲಿ ಭುಜಬಲಿಯೂ ಅಲ್ಲ ಬಾಹುಬಲಿಯೂ ಅಲ್ಲ ಅಮ್ಮ. ಮತ್ತೆ ಯಾರು ನೀನು? ನಾನಿರು ರುದ್ರಭೂಷಣ. ಏ ಸತ್ತನ ನಾನೇ ಕಸ್ತೂರಿ ಅಮ್ಮ. ಮಾಡಿ ಹೇಳಿ ಸಾಯಿ. ಒಂದು ಕಾಲಿ ಅಮ್ಮ. ಎಷ್ಟಾಯ್ತು ಇವತ್ತು ಎಷ್ಟು? ನಾನು ಯಾರ ಹತ್ರ ಮಾತಾಡೋದು? 99. ಅಲ್ಲ, ನನ್ನ ಹೆಸರು ಕಸ್ತೂರಿ ಅನ್ನೋದಾಗೆ ಅಮ್ಮ. ನೋಡು, ಅದು ಕಿವಿಯಲ್ಲಿ ಕೇಳು, ಹೇಳುವಾಗ ನನ್ನಲ್ಲಿ ಹೇಳು ಸಾಕು. ಅದಾಗ್ಲಿ ಬೇಡ ಅದು. ಅವಧಿ ತಿರ್ಗಿ ನೋಡ್ಬೇಡ. ಇಲ್ಲ ಇಲ್ಲ, ನೀನ್ ಯಾರ? ನನ್ನ ಹೆಸರು ಕಸ್ತೂರಿ ಅನ್ನೋದಾಗಿ. ಯಾವ ಊರು? ನಾನು ಇದೇ ಊರಿರುವ. ಇದೇ ಊರ? ಕಸ್ತೂರಿ? ಹೌದಾ? ಬರ್ಲಿಕ್ಕೆ ಕಾರಣ ಉಂಟು. ಏನು? ನನ್ನ ಮಿತ್ರ ಅಂತ ರುದ್ರಭೂಷಣ ಕಳಿಸಿಕೊಟ್ಟಿದ್ದು. ಯಾಕೆ? ಇಲ್ಲಿನ ಗುಟ್ಟಿನ ಪಡವೇನೆಂಬುದನ್ನು ತಿಳಿದುಕೊಂಡು ಬಾ ಅಂತ. ಆಗುದಿಲ್ಲ ಅಂತ ಹೇಳ್ಬೇಕಿತ್ತು ನೀನು. ಆಗುದಿಲ್ಲ ಅಂತ ಹೇಳ್ತಿದ್ದೆ, ಖರ್ಚಿ ಕೊಡ್ತೀನಿ ಅಂದ. ಖರ್ಚಿ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಲ್ಲ. ನಾವು ಕೊಡಿದ್ರೆ ಹೆಚ್ಚಿಗೆ ಕೊಡ್ತೆ. ಹೋಗಿ ಬಾಬಿ ಯಾರು ಹೋಗ ಹೋಗ. ಆಗುದಿಲ್ಲ. ಇಲ್ಲಿ ಬರ ಇಲ್ಲಿ. ಎಂತ ಗೊಂಬೆ ಆಟ ತೆಗಿತ ಮೊದಲು. ಗೊಂಬೆ ಆಟ ಮಾಡ್ತೀನಿ. ನಿನಕ್ಕಿಂತ ಅದು ಚಂದ ಕಾಣ್ತಾ, ಹಾಗಾಗಿ ಅದ್ರ ಹತ್ರ ಮಾತಾಡ್ತಿದ್ದ. ಪರಿಸ್ಥಿತಿ ದೇವಪ್ಪ, ಏನು ಇದು? ನಮ್ಮ ನಾಡಿನ ಸೇನಾಧಿಪತಿ ರುದ್ರಭೂಷಣ ನನ್ನ ಮದುವೆ ಪಣ ತಿಳಿಬೇಕು ಅಂತ ಆದ್ರೆ ಯಾಕಿರಬಹುದು? ಯಾವುದೋ ಒಂದು ಹುನ್ನಾರ ಇರ್ಬೇಕು ಅವನದು. ಸರಿ, ಹೀಗೆ ಮಾಡುವ ಇಲ್ವಾ? ನಿನ್ನ ತಪ್ಪೇನು ಇಲ್ಲ, ಹಣಕ್ಕಾಗಿ ಮಾಡಿದವ. ಬಿಡು, ಕ್ಷಮಿಸ್ತೇವಂತೆ. ಮತ್ತೆ ಎಷ್ಟು ಹಣ ಬೇಕು ಅಷ್ಟು ನಾವು ಕೊಡುವ ವ್ಯವಸ್ಥೆ ಮಾಡ್ತೇವೆ. ಆದ್ರೆ ನೀನ್ ಮಾಡ್ಬೇಕಾದ್ದೇನು ಕೇಳು. ನೇರವಾಗಿ ರುದ್ರಭೂಷಣ ಇರುವಲ್ಲಿವರೆಗಾಗಿ ಹೋಗಿ ನಾನು ಹೇಳಿದ್ದೇನೆ ಅಂತ ಹೀಗೆ ಈ ಕೆಲಸ ಮಾಡ್ತೆ. ಇದು ಯಾರ್ದು? ನಂದೆ. ಹೇಳ್ಕೋಗ ಆವಾಗಿಂದ ಹಿಡ್ಕೊಳ್ತಿಲ್ಲ. ಹೇಳ್ಕಾಗ. ಪಣದ ವಿಷಯವನ್ನು ತಿಳಿಯುವುದಕ್ಕಾಗಿ ಕಸ್ತೂರಿಯನ್ನು ಕಳುಹಿಕೊಟ್ಟೆ. ಹೋದವ ಇಷ್ಟೊತ್ತಾದ್ರೂ ಬರಲಿಲ್ಲ. ಎತ್ತ ಸತ್ತ ಅಂತ ಗೊತ್ತಾಗ್ಲಿಲ್ಲ ಪಾಪಿ. ಕಸ್ತೂರಿ ಹೋದ್ಯೇನೋ? ಏನಾಯ್ತು ವಿಷಯ? ಗುಟ್ಟಲಿ ಮುದಿಮಂದ ಗುಟ್ಟಲಿ ಮುದಿಮಂದ ರಾಣಿಯ ಕೊಟ್ಟಳು ಮದಮನು, ರಾಣಿಯ ಕೊಟ್ಟಳು ಮದಮನು. ಇಷ್ಟವಸರಿಸಿದ ದೇವರು ನೀನೈ, ಇಷ್ಟವಸರಿಸಿದ ದೇವರು ನೀನೈ, ಬಿಟ್ಟಿರಲಾರೆ ಚಲುವೆಯ ನರಕ್ಷಣ. ಗುಟ್ಟಲಿ ಮುದಿಮಂದ ರಾಣಿಯ ಕೊಟ್ಟಳು ಮದಮನು. ಕಸ್ತೂರಿ, ನೀನ್ ಹೇಳಿದ ಹಾಗೆ ಆ ಕಲ್ಯಾಣಗಿರಿಗೆ ಹೋದೆ. ಅಲ್ಲಿನ ಗುಟ್ಟಿನ ಪಡವೇನೋ ತಿಳಿದಕ್ಕಾಗಿ ಹೋದವ ನಾನು. ಓದಿದಷ್ಟೇ ಅಲ್ಲ, ಆ ಹೇಮಮಾಲಿನಿಯನ್ನು ನೋಡಿದೆ. ನೋಡಿದ್ಯಾ? ಅವಳು ನನ್ನನ್ನು ನೋಡಿದ್ಲು. ನನ್ನ ರೂಪಲಾವಣಕ್ಕೆ ಮನಸ್ಸೋತಿದ್ದ ಅವಳ. ಯಾರ? ಅದೇ ಹೇಮಮಾಲಿನಿ. ಅವಳ? ಹೌದಾ? ಅಷ್ಟೇ ಅಲ್ಲ, ಮತ್ತೆ ನಿನ್ನನ್ನು ನೋಡ್ತಾ ಇದ್ರೆ ಸಾಕ್ಷಾತ್ ಮಣಮುಕ್ತನ ತರ ಇದ್ದೆ ಅಂತ ಹೇಳಿದ್ಲು. ನಿನಗೆ ಹೇಳಿದ್ದ? ಮತ್ತೆ ಆ ಕಡೆಯಲ್ಲಿ ನೋಡು. ಏನು ಮಣ್ಮುಕ್ಲಿಕ್ಕೆ? ಮುನ್ಮುಕ್ಕದಲ್ಲ ಮರೆ, ಮನ್ಮತನ ಹಾಗೆ ಹಾಗೆ ಹೀಗೆ ನೀನಂತ ನನ್ನನ್ನು ವರ್ಣನೆ ಮಾಡಿದ್ದ. ಅಷ್ಟೇ ಅಲ್ಲ, ಮತ್ತೆ ಹುಟ್ಟಿನಲ್ಲಿ ಬಂದು ಮುತ್ತು ಕೊಟ್ಟಿದ್ದೆ ನನಗೆ. ಯಾರಿಗೆ? ನನಗೆ. ನಿನಗೆ? ನಿನಗೆ? ನನಗೆ ನನ್ನಂತ ಮನಸ್ಸಲ್ದ ಬರೆ. ಏ ಕಸ್ತೂರಿ, ಬಹುಶಃ ಅಪಹಾಸ್ಯ ಮಾಡಿರ್ಬೇಕಾ? ನಾನು ಹಾಗೆ ತಿಳ್ಕೊಂಡಿದ್ದೆ ಅಪಹಾಸ್ಯ ಮಾಡಿದಂತ. ಅಲ್ವೇ ಅಲ್ಲ. ಮತ್ತೆ ಅವಳು ಬಂದು ಹೇಳಿದ್ದೇನು ಗೊತ್ತಾ? ಏನು? ಮದುವೆ ಅಂತ ಆದ್ರೆ ನನ್ನನ್ನೇ ಅಂತ ಹೇಳಿದ್ದ. ನಿನಗ? ಹೌದಾ? ನಾನು ಅಲ್ಲಿಗೆ ತೀರ್ಮಾನ ಮಾಡ್ಕೊಂಡೆ ಬಂದೆ. ಏನು? ಮದುವೆ ಅಂತ ಆದ್ರೆ ಅವಳನ್ನೇ ಅಂತ. ಬಾನಿಯ ಚಂದ್ರನ ಬಯಸುವ ಶುನಕವೇ, ಬಾನಿಯ ಚಂದ್ರನ ಬಯಸುವ ಶುನಕವೇ, ರಾಣಿಯ ರಾಣಿಯ ಕನಸು ಕಾಣಲು ಶಿರವಿದೆ ತೊಲಗಿನ ದರಿದ್ರದವನೇ, ಬಡಪಾಯಿ, ನೀನು ಆಕೆಯನ್ನ ಮದುವೆ ಆಗುವುದು. ಆಕೆಯವರು ನೀನ್ ಯಾರು ಅಂತ ಪ್ರಜ್ಞೆ ಉಂಟಾ ಅಂತ ಕೇಳ್ತೇನೆ. ಯಾರು? ರಾಜಕುಮಾರಿ ಇದ್ದಾಳೆ. ಆಕೆಯನ್ನ ನೀನು ಬಯಸಿದ್ದೆ ಹೇಗಾಯ್ತು ಗೊತ್ತಾ? ಆಕಾಶದಲ್ಲಿರುವಂತಹ ಚಂದ್ರನನ್ನ ಬೀದಿಯಲ್ಲಿರಬಹುದಾದಂತಹ ನಾಯಿ ಒಂದು ಬಯಸಿದಾಗಾಯ್ತು ಪಾಪಿ. ಮತ್ತೆಂತದ್ದ? ಆಕಾಶದಲ್ಲಿರುವ ಚಂದ್ರನನ್ನ ಬೀದಿಯಲ್ಲಿರುವ ನಾಯಿ ಬಯಸಾಗಾಯ್ತಾ? ನೆನ್ಪಿಡ್ಕೊ ಮಿತ್ರ, ಏನದು? ಒಂದು ಮನೆಯಲ್ಲಿ ಯಜಮಾನ ಇಲ್ಲ ಅಂತ ಆದ್ರೆ ಶ್ವಾನನೇ ಮನೆ ಕಾಯುದು. ಆ ಶ್ವಾನಗಿದ್ದು ನಿಯತ್ತು ಮನುಷ್ಯನಿಗಿಲ್ಲ, ನೆನ್ಪಿಟ್ಕೋ. ಇವತ್ತು ನಿನ್ನನ್ನ ಕಂಡಾಗ ಗೊತ್ತಾಯ್ತು, ನೀನೊಬ್ಬ ನಿಯತ್ತಿಲ್ಲದ ನಾಯಿ ಎಂಬ ಹಾಗೆ. ಇಷ್ಟು ದಿನದವರೆಗೆ ನಾನೊಬ್ಬ ಸೇನಾ ನಾಯಕರಿದ್ದರೂ ಕೂಡ ಸಾಮಾನ್ಯದವನಾದಂತಹ ನಿನ್ನನ್ನ ಮಿತ್ರನಾಗಿ ಸ್ವೀಕಾರ ಮಾಡಿದೆ. ಮಾತ್ರ ಅಲ್ಲ, ನಿನಗೆ ಏನು ಬೇಕು, ಎಷ್ಟೊತ್ತಿಗೆ ಬೇಕು, ಯಾವುದು ಬೇಕು ಅದರ ಎಲ್ಲವ ವ್ಯವಸ್ಥೆಯನ್ನು ಮಾಡಿದವ ನಾನಿದ್ದೇನೆ.
ಬಿಡು. ನಾನು ಪ್ರೇಮಿಸಿದ ಆಕೆಯ ವಿಷಯವನ್ನು ತೀವುದಕ್ಕಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟೆ. ಆದ್ರೆ ಇವಾಗ ವಿಶ್ವಾಸಘಾತಕತನವನ್ನು ಮಾಡ್ತಾ ಇದ್ದೀಯ. ನೀನು ನಿಯತ್ತಿಲ್ಲದ ನಾಯಿ, ನನ್ನನ್ನ ಕಚ್ಚುವುದಕ್ಕಾಗಿ ಬರ್ತಾ ಇದ್ದೀಯ. ಏ ಕಸ್ತೂರಿ, ಆಕೆಯನ್ನ ಮದುವೆ ಹೋಗುವ ಕತೆ ಬಿಡು. ಮತ್ತೆಲ್ಲಿಯಾದ್ರೂ ಆಕೆಯನ್ನು ಕಣ್ಣೆತ್ತಿ ಕಂಡೆ ಅಂತಾದ್ರೆ ನಿನ್ನ ಕಣ್ಣನ್ನ ಕಿತ್ತು ಬಿಸಾಕ್ತೇನೆ. ಮಾತ್ರ ಅಲ್ಲ, ನಿನಗೆ ಬದುಕಬೇಕೆನ್ನುವ ಆಸೆ ಇದ್ದರೆ ಮತ್ತೆ ರುದ್ರಭೂಷಣ ಕಣ್ಣಿಗೆ ಕಾಣಿಸ್ಕೊಳ್ಬೇಡ. ಎಲ್ಲಾದ್ರೂ ಹೋಗ್ ಸಾಯಿ. ಮಿತ್ರ, ಏನು ನೀನು ಕಣ್ಣು ತೆಗೆದು ಬೇಡ, ಕಾಲು ತೆಗೆದು ಬೇಡ, ನಿನ್ ಜೊತೆಲಿ ಇರುವುದಿಲ್ಲ. ಆಳುವವನಿಗೆ ಒಂದು ರಾಜ್ಯ ಇರಬಹುದು, ದುಡಿಯುವವನಿಗೆ ಹಲವು ರಾಜ್ಯ ಉಂಟು. ಅದಕ್ಕೆ ಇಲ್ಲಾಂದ್ರೆ ಮತ್ತೊಂದು ಕಡೆ ಹಾಗೆ ಹೇಮಮಾಲಿನಿಯನ್ನು ದಿನ ರಾತ್ರಿಯನ್ನದಿರೇ ಹೇಮಮಾಲಿನಿಯನ್ನು ದಿನ ರಾತ್ರಿಯನ್ನದಿರೇ ಪ್ರೇಮ ಕೈದುದಕ್ಕೆನ್ನ ಬಾಳ್ವೆ ಹೋಮ